ಲಲಿತಾ ತ್ರಿಪುರ ಸುಂದರಿ 5 ರಹಸ್ಯ ಲಕ್ಷಣಗಳು. 1. ತ್ರಿಪುರ ಸುಂದರಿ 3 ಲೋಕಗಳ ಅಧಿಪತಿ. ಲಲಿತಾ ತ್ರಿಪುರ ಸುಂದರಿ ಅಂದರೆ ಭೂಲೋಕ, ಭುವರಲೋಕ, ಸ್ವರ್ಗಲೋಕ ಈ 3 ಲೋಕಗಳ ಮೇಲಿನ ಪರಮಶಕ್ತಿ. ಅವಳು ಸೃಷ್ಟಿ, ಸ್ಥಿತಿ, ಲಯವನ್ನು ನಿಯಂತ್ರಿಸುವ ದೈವಿಕ ತಾಯಿ. ಶಾಸ್ತ್ರಗಳಲ್ಲಿ ಹೇಳುತ್ತಾರೆ, ಅವಳ ಅನುಮತಿಯಿಲ್ಲದೆ ಒಂದು ಎಲೆ ಕೂಡ ಕದಲದು. ಅವಳು ಕಾಲಕ್ಕೂ ಮೇಲಿರುವ ಶಕ್ತಿ ಎಂದು ತಂತ್ರಗಳಲ್ಲಿ ವಿವರಿಸಲಾಗಿದೆ. ಕೆಲವರು ಹೇಳುತ್ತಾರೆ, ಅವಳ ಧ್ಯಾನ ಮಾಡಿದವರಿಗೆ ಒಳಗಿನ ಭಯ ಕಡಿಮೆಯಾಗುತ್ತದೆ. ಇದರಿಂದ ಅವಳನ್ನು ರಾಜರಾಜೇಶ್ವರಿ ಎಂದು ಕರೆಯುತ್ತಾರೆ. 2. ಶ್ರೀಚಕ್ರದಲ್ಲಿ ವಾಸಿಸುವ ದೇವಿ. ಲಲಿತಾದೇವಿ ಶ್ರೀಚಕ್ರದ ಮಧ್ಯದಲ್ಲಿ ವಾಸಿಸುತ್ತಾಳೆ. ಶ್ರೀಚಕ್ರವು ಬ್ರಹ್ಮಾಂಡದ ನಕ್ಷೆ ಎಂದು ಹೇಳುತ್ತಾರೆ. ಯಾರು ಶ್ರೀಚಕ್ರ ಉಪಾಸನೆ ಮಾಡುತ್ತಾರೆ ಅವರಿಗೆ ಜ್ಞಾನ, ಐಶ್ವರ್ಯ, ರಕ್ಷಣೆ ಸಿಗುತ್ತದೆ. ಶ್ರೀಚಕ್ರದಲ್ಲಿ 9 ಆವರಣಗಳಿವೆ ಎಂದು ಆಗಮಗಳು ಹೇಳುತ್ತವೆ. ಮಧ್ಯದ ಬಿಂದು ಅತ್ಯಂತ ರಹಸ್ಯ ಸ್ಥಾನ. ಅಲ್ಲಿ ಲಲಿತಾ ತ್ರಿಪುರ ಸುಂದರಿ ಕುಳಿತಿದ್ದಾಳೆ ಎಂದು ಉಪಾಸಕರು ನಂಬುತ್ತಾರೆ. ಶ್ರೀಚಕ್ರವನ್ನು ಸರಿಯಾಗಿ ಪೂಜಿಸದೆ ಸ್ಪರ್ಶ ಮಾಡಬಾರದು ಎಂದು ಹೇಳಲಾಗಿದೆ. 3. ಪಂಚದಶಿ ಮಂತ್ರದ ಅಧಿಷ್ಠಾತ್ರಿ. ಲಲಿತಾ ತ್ರಿಪುರ ಸುಂದರಿ ಪವಿತ್ರವಾದ ಪಂಚದಶಿ ಮಂತ್ರದ ದೇವತೆ. ಈ ಮಂತ್ರವನ್ನು ಗುರುವಿಲ್ಲದೆ ಜಪ ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಇದು ಅತ್ಯಂತ ಶಕ್ತಿಯುತ ಮಂತ್ರ. ಈ ಮಂತ್ರದಲ್ಲಿ 15 ಅಕ್ಷರಗಳಿವೆ ಎಂದು ತಂತ್ರ ಹೇಳುತ್ತದೆ. ಈ ಮಂತ್ರವನ್ನು ಶ್ರೀವಿದ್ಯಾ ಉಪಾಸಕರು ಮಾತ್ರ ಜಪ ಮಾಡುತ್ತಾರೆ. ಸರಿಯಾಗಿ ಜಪ ಮಾಡಿದರೆ ಮನಸ್ಸಿಗೆ ಅಚ್ಚರಿ ಶಾಂತಿ ಬರುತ್ತದೆ ಎಂದು ಹೇಳುತ್ತಾರೆ. ತಪ್ಪಾಗಿ ಮಾಡಿದರೆ ಫಲ ಸಿಗುವುದಿಲ್ಲ ಎಂದು ಗುರುಗಳು ಎಚ್ಚರಿಸುತ್ತಾರೆ. ಸರಿಯಾದ ವಿಧಾನದಲ್ಲಿ ಮಾಡಿದರೆ ರಕ್ಷಣೆ, ಜ್ಞಾನ, ಶಕ್ತಿ ಸಿಗುತ್ತದೆ ಎಂದು ಹೇಳಲಾಗಿದೆ. 4. ಅವಳು ಸೌಂದರ್ಯದ ರೂಪ ಮಾತ್ರ ಅಲ್ಲ, ಶಕ್ತಿ ರೂಪ. ಲಲಿತಾದೇವಿ ಕೇವಲ ಸುಂದರಿಯಲ್ಲ, ಅವಳು ಪರಾಶಕ್ತಿ, ಮಹಾಮಾಯೆ, ಆದಿಶಕ್ತಿ. ಅವಳ ಅನುಗ್ರಹ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಅವಳನ್ನು ಬ್ರಹ್ಮ, ವಿಷ್ಣು, ಶಿವರಿಗೂ ಶಕ್ತಿ ಕೊಡುವ ತಾಯಿ ಎಂದು ಹೇಳುತ್ತಾರೆ. ಲಲಿತಾ ಸಹಸ್ರನಾಮದಲ್ಲಿ ಅವಳ ಅನೇಕ ರಹಸ್ಯ ಹೆಸರುಗಳಿವೆ. ಅವಳು ಕೋಪಗೊಂಡರೆ ಮಾಯೆ, ಸಂತೋಷಪಟ್ಟರೆ ಕೃಪೆ ಎಂದು ಹೇಳುತ್ತಾರೆ. ಅದರಿಂದ ಅವಳನ್ನು ಭಯಭಕ್ತಿಯಿಂದ ಪೂಜಿಸುತ್ತಾರೆ. 5. ಶ್ರೀವಿದ್ಯಾ ಉಪಾಸನೆಗೆ ಅರ್ಹತೆ ಬೇಕು. ಲಲಿತಾ ತ್ರಿಪುರ ಸುಂದರಿ ಉಪಾಸನೆ ಸಾಧಾರಣ ಪೂಜೆಯಲ್ಲ. ಶಾಸ್ತ್ರದಲ್ಲಿ ಹೇಳಿದೆ, ಗುರು ದೀಕ್ಷೆ ಬೇಕು, ಮನಃಶುದ್ಧಿ ಬೇಕು, ನಿಯಮ ಬೇಕು. ಇಲ್ಲದೆ ಮಾಡಿದರೆ ಫಲ ಸಿಗುವುದಿಲ್ಲ. ಶ್ರೀವಿದ್ಯಾ ಉಪಾಸನೆ ತಂತ್ರಮಾರ್ಗಕ್ಕೆ ಸೇರಿದೆ ಎಂದು ಹೇಳುತ್ತಾರೆ. ಈ ಉಪಾಸನೆ ಮಾಡಿದವರು ಜೀವನದಲ್ಲಿ ದೊಡ್ಡ ಬದಲಾವಣೆ ಅನುಭವಿಸುತ್ತಾರೆ ಎಂದು ನಂಬಿಕೆ. ಆದರೆ ಆಟವಾಗಿ ಮಾಡಬಾರದು ಎಂದು ಹಿರಿಯರು ಎಚ್ಚರಿಸುತ್ತಾರೆ. ಸರಿಯಾದ ವಿಧಾನದಲ್ಲಿ ಮಾಡಿದರೆ ರಕ್ಷಣೆ, ಜ್ಞಾನ, ಶಕ್ತಿ ಸಿಗುತ್ತದೆ ಎಂದು ಹೇಳಲಾಗಿದೆ.